ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಮನೇಲಿ ನನಗೆ ಗೊತ್ತಿಲ್ಲದೆ ನೀನೇನು ಮಾಡೋಕ್ಕಾಗಲ್ಲ. ಏನ್ ಹೇಳ್ತೀಯಪ್ಪ? ಸುಬ್ಬು, ಕಣ್ಣು ಮುಚ್ಚಿದೀವಿ ಅಂತ ಮಾತ್ರಕ್ಕೆ ಕಣ್ಣೆದುರುಗಡೆ ಸಾಕ್ಷಾತ್ ದೇವರೇ ಬಂದ್ರು ಗೊತ್ತಾಗಲ್ವನ? ಕಣ್ಣಿಗೆ ಗೊತ್ತಾಗದೆ ಇದ್ರು ಹೃದಯ ಗೊತ್ತಾಗುತ್ತೆ ಕಣೋ. ನಮ್ಮ ಮನೆಗೆ ಬಂದಿರೋದು ಸಾಕ್ಷಾತ್ ಆ ದೇವತೆ ತಾನೇ. ಅಪ್ಪ, ಅವರನ್ನ ಚಿಕ್ಕ ಮಗು ಇದ್ದಾಗಿಂದಲೂ ನೋಡ್ಕೊಂಡು ಬಂದಿದ್ದೀನಿ ಕಣೋ. ಸ್ವಂತ ತಂಗಿಗಿಂತ ಹೆಚ್ಚಾಗಿ ಆಟ ಆಡಿಸಿದ್ದೀನಿ ಕಣೋ. ನಮ್ಮ ಮನೆ ದೇವತೆ ಅಂತ ಪೂಜೆ ಮಾಡಿದ್ದೀನಿ. ಅಂಥದ್ರಲ್ಲಿ ನಂದಿನಿ ಅಮ್ಮವರು ಮನೆಗೆ ಬಂದರೆ ಗೊತ್ತಾಗಲ್ವಾ? ಆದರೆ ಈ ವಿಷಯನ ನನ್ನ ಹತ್ರ ಯಾಕೋ ಮುಚ್ಚಿಟ್ಟೆ? ನಾನು ಏನು ಮಾಡಲಪ್ಪ, ನಂದಿನಿ ಅಮ್ಮವರು ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ ತಕ್ಷಣ ನನಗೆ ಕೈ ಕಾಲೇ ಆಡಲಿಲ್ಲ, ತಲೆನೂ ಓಡಲಿಲ್ಲ. ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಟೆನ್ಷನ್ ಆಗ್ತಾಯಿದೆ. ಏನು ಮಾಡಬೇಕು ಏನು ಮಾಡಬಾರ್ದು ಗೊತ್ತೇ ಆಗಲಿಲ್ಲ. ಆಮೇಲೆ ದೇವರೇ ದಾರಿ ತೋರಿಸ್ದ. ನಂದಿನಿ ಅಮ್ಮವ್ರಿಗೋಸ್ಕರ, ದೊಡ್ಡ ಮನೆಗೋಸ್ಕರ ನೀನು ಎಷ್ಟೆಲ್ಲ ಸೇವೆ ಮಾಡಿದ್ಯಾ. ಆದರೆ ಈಗ ಅವ್ರ ಸೇವೆ ಮಾಡೋ ಅವಕಾಶ ನನಗೆ ಸಿಕ್ಕಿದೆ. ಅದಕ್ಕೆ ಕರ್ಕೊಂಬಂದ್ಬಿಟ್ಟೆ. ಬೇಷ್ ಕಣೋ ಮಗನೇ, ನಿನ್ನ ಬಗ್ಗೆ ಹೆಮ್ಮೆ ಅನಿಸ್ತಿದೆ ಕಣೋ. ಸರಿ, ಅಮ್ಮವ್ರಿಗೆ ಆ ಮನೇಲಿ ಏನಾದರೂ ತೊಂದರೆ ಆಗೋ ಸಂದರ್ಭ ಬಂದಿತ್ತಪ್ಪ. ವಿಜಯಾಂಬಿಕಾಗೆ ನಂದಿನಿ ಅಮ್ಮವರು ಆ ಮನೇಲಿರೋ ವಿಷಯ ಗೊತ್ತಾಗ್ಬಿಟ್ಟಿತ್ತು. ಹೇಗಾದರೂ ಮಾಡಿ ಯಜಮಾನ್ರ ಮುಂದೆ ಅವರು ನಿಲ್ಲಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿಬಿಟ್ಟಿದ್ರು. ಅಷ್ಟೊತ್ತಿಗೆ ಸುರೇಂದ್ರ ಸರ್ ನನಗೆ ಫೋನ್ ಮಾಡಿದ್ರು, ಈ ಥರ ಎಲ್ಲ ಆಗ್ತಾಯಿದೆ ಅಂತ ಹೇಳಿದ್ರು. ಅಯ್ಯೋ ದೇವ್ರೆ, ಆಮೇಲೇನು ಚಾಲಾಕಿ ಅಂತ ನೀನು ಹೇಳಿದೆಯಲ್ಲ, ಆ ಚಾಲಾಕಿತನನ ಉಪಯೋಗಿಸಿ ನಂದಿನಿ ಅಮ್ಮವ್ರನ್ನ ಆ ಮನೆಯಿಂದ ಕರ್ಕೊಂಬಂದ್ಬಿಟ್ಟೆ. ಶಬ್ಬಾಷ್, ಒಳ್ಳೇದಾಯ್ತು ಬಿಡು. ಒಳ್ಳೇದಾಯ್ತು ಅಂತ ಹೇಗೆ ಹೇಳಪ್ಪ? ಅಲ್ಲಿ ಯಜಮಾನರು ನಾನು ಜಾನಕಿ ಅವ್ರನ್ನ ನೋಡಲೇಬೇಕು, ಅವ್ರ ಜೊತೆ ಮಾತಾಡಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ಆ ಮನೇಲಿ ಇದುವರೆಗೂ ಇದ್ದಿದ್ದು ನಂದಿನಿ ಅಮ್ಮವರೇ. ಆದರೆ ಕಡೆಯಲ್ಲಿ ಜಾನಕಿ ಅನ್ನೋರ ಹೆಸರಲ್ಲಿ ಬೇರೆ ಹೆಂಗಸಿನ ಮುಖ ತೋರಿಸಿದ್ದೀವಿ ಯಜಮಾನ್ರಿಗೆ. ಓಹೋ, ಹಾಗಾದರೆ ಯಜಮಾನ್ರು ಆ ಹೆಂಗ್ಸ್ನೇ ಜಾನಕಿ ಅಂದ್ಕೊಂಡಿದ್ದಾರಾ? ಇಲ್ಲಪ್ಪ, ನೀನೇ ಹೇಳ್ದಿಯಲ್ಲ, ಕಣ್ಣಿಗೆ ಗೊತ್ತಾಗ್ದಿರೋದು ಹೃದಯಕ್ಕೆ ಗೊತ್ತಾಗುತ್ತೆ ಅಂತ. ಯಜಮಾನ್ರಿಗೂ ಒಂದು ರೀತಿ ಗೊಂದಲ ಇದೆ. ಅವ್ರಿಗೂ ಆ ಹೆಂಗಸು ಜಾನಕಿ ಅಂತ ಅನ್ನಿಸ್ಲೇ ಇಲ್ವಂತೆ. ಆದರೆ ಅವ್ರ ಹೃದಯದ ಮಾತನ್ನ ಅವ್ರಿಗೆ ನಂಬಕ್ಕಾಗ್ತಿಲ್ಲ. ಕಣ್ಣಿಗೆ ಕಾಣಿಸಿರೋದು ಸತ್ಯ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅವ್ರಿಗೂ ಏನು ಅಂತ ಅರ್ಥನೇ ಆಗ್ತಾ ಇಲ್ಲ. ಎಲ್ಲ ವಿಚಿತ್ರವಾಗಿದೆ ಕಣ. ಆ ಭಗವಂತ ಇನ್ನು ಏನೇನು ಆಟ ಆಡಿಸ್ತಾನೋ ನೋಡೋಣ. ಅದಕ್ಕೆ ಸದ್ಯಕ್ಕೆ ನಂದಿನಿ ಅಮ್ಮವ್ರು ಇಲ್ಲಿರೋದೇ ಒಳ್ಳೇದು. ಯಾಕಂದರೆ ವಿಜಯಾಂಬಿಕಾಗೆ ಅವ್ರು ಇಲ್ಲಿರೋದು ಗೊತ್ತೇ ಆಗಲ್ಲ. ಮುಂದೆ ಏನು ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ಸಾಲಿಗ್ರಾಮದ ಮನೆಗೋಸ್ಕರ ನಾನು ಎಷ್ಟೋ ಸಲ ಪ್ರಾಣ ಒತ್ತೆ ಇಟ್ಟು ಕೆಲಸ ಮಾಡಿದ್ದೀನಿ ಕಣೋ. ಯಾಕಂದರೆ ಈ ದೇಹದಲ್ಲಿ ಹರಿತಾ ಇರೋ ಒಂದೊಂದು ರಕ್ತದ ಹನಿನೂ ಅವ್ರ ಋಣದ ಹೆಸರನ್ನೇ ಹೇಳುತ್ತೆ. ಈಗ ನೀನು ನನ್ನ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ತಾ ಇದೆಯಾ? ನಿಜವಾಗ್ಲೂ ಸೈನಿಕ ಕಣ ನೀನು, ಸೈನಿಕ, ಯೋಧ ಕಣ ನೀನು. ಬರೀ ಯೋಧ ಅಲ್ಲ, ಯೋಧ ಅಂದರೆ ತಪ್ಪಾಗುತ್ತೆ. ನೀನು ಧೈರ್ಯದಿಂದ ಹೋರಾಟ ಮಾತ್ರ ಮಾಡ್ತಿಲ್ಲ ಕಣೋ, ತಾಯಿ ಮಗಳನ್ನ ಒಂದು ಮಾಡ್ತಾ ಇದೀಯಾ. ನಿನ್ನನ್ನು ಏನಂತ ಕರಿಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ. ಮನುಷ್ಯ ಅಂತ ಕರೆಯಪ್ಪ ಸಾಕು. ಮನುಷ್ಯತ್ವ ಇರೋರು ಯಾರೇ ಆಗಿದ್ರು ಇದೇ ಥರ ಮಾಡ್ತಾಯಿದ್ರು. ಅದರಲ್ಲೂ ನೀತಿ ನಿಯತಿ ನಂಬಿರೋರು ಹೀಗೆ ಮಾಡೋದು. ಆಯ್ತು ಕಣ ಮಗನೇ, ನಿನ್ನಂಥ ಮಗನ ಪಡೆದಿದ್ದಲ್ಲ, ಅದು ನನ್ನ ಪುಣ್ಯ ಕಣೋ, ಅದು ನನ್ನ ಪುಣ್ಯ. ಸರಿ, ತಾಯಿ ಮಗಳು ಒಂದೇ ಮನೇಲಿದ್ದಾರೆ. ಮಗಳೇ ಕಣ್ಣು ಎದುರಿಗೆ ಇದ್ರು ಅವ್ರಿಗೆ ನಾನೇ ತಾಯಿ ಅಂತ ಅವ್ರಿಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಬಾ, ಅವರಿಬ್ರು ಜೊತೆಯಾಗಿರೋದು ನೋಡಿ ಕಣ್ ತುಂಬ್ಕೊಳ್ಳೋಣ. ಬಾ ಮಗನೆ. ಶ್ರಾವಣಿ ಸುಬ್ರಹ್ಮಣ್ಯ